ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಸೆಕೆಂಡ್ ಸೆಮ್ ಒಂದು ಪೋಯಮ್. ಯಾವುದು ಅಂದರೆ ನಾನು ಹುಡುಗ ಮತ್ತು ಕಾಲ. ಇದನ್ನು ಬರೆದಿರೋರು ಬಂದು ಪ್ರತಿಭಾ ನಂದಕುಮಾರ್. ನಿಮ್ಗೆ ಏನಾನ ಈ ನೋಟ್ಸ್ ಬೇಕು ಅಂದರೆ ನನ್ನ ಹತ್ರ ಅವೈಲೇಬಲ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ನಂದು ಇನ್ಸ್ಟಾ ಲಿಂಕ್ ಕೊಟ್ಟಿರ್ತೀನಿ. ನೀವು ಅಲ್ಲಿ ಬಂದು ನೋಟ್ಸ್ ಅಂತ ಮೆಸೇಜ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಬಟ್ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು ಆ್ಯಂಡ್ ನಾನು ಆ ಇನ್ಸ್ಟಾನ ಫಾಲೋ ಆಗಿದ್ರೆ ಮಾತ್ರ ನಿಮಗೆ ನೋಟ್ಸ್ ಸಿಗೋದು. ಬನ್ನಿ ಇದು ನೋಡ್ತಾ ಹೋಗೋಣ. ಈ ಪೋಯಮ್ ಕವಿ ಪ್ರತಿಭಾನಂದ ಕುಮಾರ್ ಅವರು ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಂದು ಹೆಣ್ಣು ಮಗು ಏನೇನೆಲ್ಲ ಭಾವನೆಯನ್ನು ಹೊಂದಿರ್ಬೋದು ಅನ್ನೋದನ್ನು 3 ಪ್ಯಾರಾದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. 3 ಪ್ಯಾರಾಸಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅಂತ ನೋಡೋಣ ಬನ್ನಿ. ಫಸ್ಟ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ, 16ನೇ ವಯಸ್ಸಿಗೆ ಬಿದ್ದಿರೋ ಹುಡುಗಿ ಬೀಳುತ್ತಲ್ಲ, ಆ ಸಂದರ್ಭದಲ್ಲಿ ಹುಡುಗಿಗೆ ಅಂದರೆ ಕಾಣೋ ಹುಡುಗರೆಲ್ಲ ಕನಸಿನ ರಾಜಕುಮಾರನಂತೆ ಆ ಹುಡುಗಿಗೆ ಕಾಣ್ತಿರ್ತಾರೆ ಅಂತೆ. ಆಮೇಲೆ ಆ ಹುಡುಗ ಅಪರಂಜಿ ಗುಣನ ಹೊಂದಿರ್ತಾನೆ ಅಂತ ಕಾಣಿಸ್ತಾನೆ ಅಂತೆ. ಮತ್ತು ಅಷ್ಟೇ ಅಲ್ಲದೆ ಬುದ್ಧಿವಂತನಂತೆ ಕೂಡ ಆ ಹುಡುಗಿ ಕಣ್ಣಿಗೆ ಅವನು ಕಾಣಿಸ್ತಾನೆ ಅಂತೆ. ಮತ್ತು ದೇಶದಲ್ಲಿ ಇವನಷ್ಟು ಬುದ್ಧಿವಂತರು ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನೋ ರೀತಿ ಆ ಹುಡುಗಿ ಕಣ್ಣಿಗೆ ಕಾಣ್ತಿರ್ತಾನಂತೆ. ಮತ್ತು ಅವಳು ಏನು ಅನಿಸುತ್ತೆ ಅಂದರೆ, ಈ ಹುಡುಗನ ಇಲ್ದಿದ್ದ ಬದುಕು ಅಂದರೆ ಅವ್ನು ಇಲ್ದಿದ್ದ ಬದುಕಲ್ಲಿ ನಾನು ಇರೋದೇ ಇಲ್ಲ, ಅಂದರೆ ಅವನೇ ಫುಲ್ ನನ್ನ ಲೈಫ್ ಪೂರ್ತಿ ಅವನೇ ಇರಬೇಕು, ಅವನಿಲ್ಲ ಅಂದರೆ ನಾನು ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಇಮ್ಯಾಜಿನೇಷನಲ್ಲಿ ಇರ್ತಾಳೆ ಅಂತೆ. ಮತ್ತು ಏನು ಅಂದರೆ, ಅವನು ಇದು ಚಿಗುರು ಮೀಸೆ ಅಡಿ ನಗುನ ನೋಡೋಕ್ಕೆ ತುಂಬ ಆಸೆ ಇರುತ್ತಂತೆ. ಅವಳಿಗೆ ತುಂಬ ಕಾಯ್ತಿರ್ತಾಳಂತೆ ಆ ನಗುನ ನೋಡೋಕ್ಕೆ. ಮತ್ತು ಅವನ ಖರ್ಚೀಪಿನ ತುದಿಯಲ್ಲಿ ಚಿತ್ತಾರ ಬಿಡಿಸ್ಬೇಕು ಅನ್ನೋ ಆಸೆಯನ್ನು ಹೊಂದಿರ್ತಾಳಂತೆ. ಯಾರು? ಆ ಹುಡುಗಿ ಯಾವ ವಯಸ್ಸಿನಲ್ಲಿ? 16ನೇ ವಯಸ್ಸಿನಲ್ಲಿ ಆ ಹುಡುಗಿ ಇಷ್ಟೆಲ್ಲ ಆಸೆನೋ ಹುಡುಗನ ಬಗ್ಗೆ ಹೊಂದಿರ್ತಾರೆ ಅಂತ ಫಸ್ಟ್ ಪ್ಯಾರಾದಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ಬನ್ನಿ ಸೆಕೆಂಡ್ ಪ್ಯಾರಾ ನೋಡೋಣ. ಸೆಕೆಂಡ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ, 16ನೇ ವಯಸ್ಸಿಂದ 18ನೇ ವಯಸ್ಸಿಗೆ ಬಿದ್ದಿರೋ ಹುಡುಗಿ ಆ ಹುಡುಗನ ಬಗ್ಗೆ ಹೆಂಗೆ ಯೋಚನೆ ಮಾಡ್ತಾಳೆ ಅಂತ ಹೇಳ್ತಾ ಹೋಗ್ತಾರೆ. 18ನೇ ವಯಸ್ಸಿಗೆ ಬಿದ್ದಿರೋ ಹುಡುಗಿ ಏನು ಯೋಚನೆ ಮಾಡ್ತಾಳೆ ಅಂದರೆ, ಸ್ವಲ್ಪ ಎತ್ತರ ಇರಬೇಕಾಯಿತು ಅವರು ಹುಡುಗ ಅಂತ ಯೋಚನೆ ಮಾಡ್ತಾರೆ. ಮತ್ತು ಎತ್ತರ ಇದ್ದಿದ್ದೆ ತುಂಬ ಚೆನ್ನಾಗಿ ನಮಗೆ ಕರೆಕ್ಟಿಗೆ ಮ್ಯಾಚ್ ಆಗ್ತಿತ್ತು ಅಂತ ಯೋಚನೆ ಮಾಡಿಕೊಂಡು ಹೇಳ್ತಾನೆ. ಅಂದರೆ ನನ್ನ ಆಸೆ ಪಟ್ಟಂತೆ ಅವಳು ಹುಟ್ಟಿದ ಹಬ್ಬದ ದಿವಸ ಅವನು ನೋಡೋಕ್ಕೆ ಬಂದಿಲ್ಲ, ಮತ್ತು ಪಾರ್ಟಿಗೆ ಕರೆದು ಕೂಡ ಬಂದಿಲ್ಲ. ಅಂದರೆ ಏನೋ ಸುಳ್ಳು ಹೇಳ್ಕೊಂಡು ಬರೀ ಸುಳ್ಳು ಮೋಸ ಇವನು ಅಂತ ಯೋಚನೆ ಮಾಡ್ತಾಳೆ. ಅಷ್ಟೆಲ್ಲ ಯೋಚನೆ ಮಾಡಿದ್ರು ಏನಂತ ಅನ್ಕೋತಾಳೆ ಅಂದರೆ, ಈ ಪ್ರಪಂಚದಲ್ಲಿ ಯಾರು ತಾನೇ ಪರ್ಫೆಕ್ಟಾಗಿದ್ದಾರೆ, ಎಲ್ಲ ಸುಳ್ಳು ಹೇಳೋರೆ ಮೋಸ ಮಾಡೋರೆ ಅಂದ್ಕೊಂಡು ಅವಳಸ್ಕವಳೆ ಸಮಾಧಾನ ಮಾಡ್ಕೊತಾಳೆ ಅಂತ ಸೆಕೆಂಡ್ ಪ್ಯಾರಾದಲ್ಲಿ ಹೇಳ್ತಾ ಹೋಗ್ತಾರೆ. 18ನೇ ವಯಸ್ಸಿಗೆ ಬಿದ್ದಾಗ ಅವಳು ಹೆಂಗೆ ಯೋಚನೆ ಮಾಡ್ತಾರೆ ಹುಡುಗನ ಬಗ್ಗೆ ಅಂತ. ಥರ್ಡ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ 16ರಿಂದ 18 ಆಯಿತು, 18ರಿಂದ 20ಕ್ಕೆ ಬಿದ್ದಾಗ ಹುಡುಗಿ ಹೆಂಗೆ ಯೋಚನೆ ಮಾಡ್ತಾಳೆ ಅಂದರೆ, ಅವಳು ಅಂದರೆ ಪ್ರಪಂಚದ ಜ್ಞಾನನೆಲ್ಲ ಅರ್ಥಕೊಂಡು ಮತ್ತು ಅಲ್ಲಿರೋ ವ್ಯಾಪಾರ ಆಗಲಿ ಮತ್ತು ಎಲ್ಲದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಅವಳಿಗೆ ಅನಿಸುತ್ತೆ ಅವರು ಹುಡುಗ ಒಬ್ಬ ಪೆದ್ದ, ಅವನಿಗೆ ಏನೂ ಗೊತ್ತಿಲ್ಲ ಅಂತ ಅವಳು ಅನ್ಕೊತಾಳೆ. ಇಲ್ಲಿ ಹೇಳ್ತಾರೆ ಕವಿ ಏನು ಅಂದರೆ, 20ರ ನಂತರ ಹುಡುಗಿ ಜೀವನದಲ್ಲಿ ಅನುಭವ ಅನ್ನೋ ಒಂದು ಪಾಠನ ಕಲಿತಾಳೆ ಅಂತ ಥರ್ಡ್ ಪ್ಯಾರಾದಲ್ಲಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇದು ಬಂದು ಸಿಂಪಲ್ ಎಕ್ಸ್ಪ್ಲನೇಷನ್ ಆಫ್ ನಾನು ಹುಡುಗ ಮತ್ತು ಕಾಲದ್ದು. ಅಂದರೆ ಫಸ್ಟ್ ಪ್ಯಾರಾದಲ್ಲಿ ಏನೇ ಆಗುತ್ತೆ ಅಂದರೆ, 16ನೇ ವಯಸ್ಸಿಗೆ ಬಂದಿರೋ ಹುಡುಗಿ ಮನಸ್ಸಲ್ಲಿ ಏನೇನೆಲ್ಲ ಭಾವನೆ ಉಂಟಾಗುತ್ತೆ, ಮತ್ತು 18ಕ್ಕೆ ಬಂದಿದ್ದಾದಮೇಲೆ ಏನೇನೆಲ್ಲ ಭಾವನೆ ಉಂಟಾಗುತ್ತೆ, ಮತ್ತು 20ಕ್ಕೆ ಬಂದಿದ್ದಾದಮೇಲೆ ಏನೇನೆಲ್ಲ ಭಾವನೆ ಉಂಟಾಗುತ್ತೆ ತನ್ನ ಹುಡುಗನ ಮೇಲೆ ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ನೋಟ್ಸ್ ಬೇಕು ಅಂದರೆ DM ಮಾಡಿ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ.